ಬೇಕಾದ್ರೂ ಆಗ್ಬಹುದು. ಅಲ್ಲಿದ್ದಾಗ ವ್ಯಕ್ತಿತ್ವ ಪರೀಕ್ಷೆ ಮಾಡ್ಬೇಕಾದ್ರೆ ಹಿಂಗೆ ಸಾಮಾನ್ಯ ಪ್ರಶ್ನೆಗಳನ್ನ ಕೇಳಿ ನಿಮ್ಗೆ ಆರ್ಡರ್ಶಿಪ್ ಕೊಡ್ತಾರೆ ಅಲ್ವಾ. ಹಾಗಾಗ್ಬಿಟ್ಟು ಈಗ ನಾಚಿಕೆ ಭಯ ಸಂಕೋಚ ಎಲ್ರಿಗೂ ಎಲ್ಲನೂ ಬರುತ್ತೆ. ಇಲ್ಲಿ ನಾವು ಯಾವಾಗ ಮಜ್ಜಿಗೆಯನ್ನ ಕಡಿದ್ಬಿಟ್ಟು ಏನ್ ತೆಗಿತೀವಿ, ಬೆಣ್ಣೆ ಅಲ್ವಾ. ಹಾಗಾಗ್ಬಿಟ್ಟು ಇಲ್ಲೂ ಕೂಡ ಎಲ್ಲ ಇದೆ ನಿಮ್ಮಲ್ಲಿ, ಸ್ವಲ್ಪ ತೆಗಿಯೋದು, ಸ್ವಲ್ಪ ಕೇಳೋದಷ್ಟೇ. ಸಾಮಾನ್ಯವಾಗಿ ನಾನು ಓದಿನಲ್ಲ, ಹಾಗಾಗ್ಬಿಟ್ಟು ಸುಮ್ಮನೆ ಏನೇನು ನೋಡಿರ್ತೀವಿ ಕೇಳಿರ್ತೀವಿ ಅದನ್ನೇ ಕೇಳೋದು. ವೆರಿ ಗುಡ್ ಅಮ್ಮ, ಕೂತ್ಕೊ. ನಿಮ್ಮ ಹೆಸರು ಶಿವಾಣಿ. ಹಾ, ಕೂತ್ಕೊಳ್ಳೋಣ. ನೆಕ್ಸ್ಟ್ ಯಾರು ಹೇಳ್ತೀರಿ ಕಬ್ಬಿನಿಂದ ಏನ್ ಪಡಿತೀವಿ ಮತ್ತೆ ಉಪಯೋಗಗಳು? ಎರಡೇನ? ಮತ್ತೆ ನಿಮಗೆ ಏನ್ ಅನಿಸಿಕೆ? ತಪ್ಪಿರ್ಬೋದು, ಸರಿ ಇರ್ಬೋದು. ಎದ್ದು ನಿಂತ್ಕೊಂಡು ಇಷ್ಟು ಹುಡುಗರ ಮಧ್ಯದಲ್ಲಿ ಎದ್ದು ಇಷ್ಟು ಜನ ಇರ್ತಾರೆ ಫಂಕ್ಷನ್ ಅಲ್ಲಿ ಬೇರೆ ಕಡೆ, ನಮ್ಮ ಹೆಸರು ಇಟ್ಟು ಅಪ್ಪ ಅಮ್ಮ ಆರಾಮಿದಾರ, ಚೆನ್ನಾಗಿದ್ಯಾ ಹೆಸರು ಅಂತ ಹೇಳ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ನಿಮಗೆ ಮಾತಾಡ್ತಿಲ್ಲ ಅಂತಂದ್ರೆ ಚಾಕು ತಗೊಂಡು ಚುಚ್ಚೋಕ್ಕಿಂತ ಜಾಸ್ತಿ ನೋವು ಅಲ್ವಾ? ಆಗತ್ತೆ ಇದು. ಇದು ಸೈಕಾಲಜಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗ್ಬಿಟ್ಟು ನಮಗೆ ಒಂದೊಂದು ಏನ್ ಬರುತ್ತೋ ಅದನ್ನ ಎತ್ತಿಕೊಂಡು ಹೇಳೋದನ್ನ ತಿಳಿಬೇಕು. ಅಷ್ಟೇ ವಂಚಿತರಾಗ್ತೀವಿ. ನಾಚಿಕೆ ಭಯ ಸಂಕೋಚ ಇಟ್ಕೊಂಡು ನಮ್ಮ ಗುರಿ ಮತ್ತೆ ನಮ್ಮ ವ್ಯಕ್ತಿತ್ವ, ನಮ್ಮ ಒಳ್ಳೆತನ ಬೇರೆಯವ್ರಿಗೆ ಹೇಳ್ಕೊಡ್ತೀವಿ. ಅದೇ ಗುಸು ಗುಸು ಮಾತಾಡ್ತೀವಲ್ಲ, ಅವರು ಟೆಕ್ ಮಾಡಿ. ಅರ್ಥ ಆಯ್ತು? ಹಾ, ನೆಕ್ಸ್ಟ್ ಹಾಲಿನಿಂದ ಏನ್ ಪಡಿತೀವಿ? ಈ ಕಡೆ ಹುಡುಗರು ಹೇಳ್ಬೋದು, ಎಲ್ರಿಗೂ ಸಂಬಂಧಪಟ್ಟ ಮತ್ತೆ ಡಿಸ್ಕಷನ್ ಮಾಡೋಣ. ಎಕ್ಸಾಮ್ಗೆ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿ. ಅಲ್ಲ, ಇದೆಲ್ಲ ಕಾಲೇಜಿಗೆ ಹೋಗ್ತೀನಿ, 4 ಪ್ರಶ್ನೆಗೆ ಅರ್ಧ ಗಂಟೆ ತಗೊಂಡು ಬಿ ಎಡ್ ಅಷ್ಟೇ ಅಲ್ಲ, ಅವ್ರಿಗೂ ಅಷ್ಟೇ. ಅದು ದಿನನಿತ್ಯ ಬಳಸ್ತೀವಿ, ದಿನನಿತ್ಯ ಬಳಸ್ತೀವಿ ತಾನೆ, ದಿನ ನೋಡ್ತೀವಿ, ದಿನ ಬಳಸ್ತೀವಿ. ಏನಾಗಲ್ಲ, ಸಂಕೋಚ ನಾಚಿಕೆ ಭಯ ಬರೋದೇ ನಿಂತ್ಕೊಂಡು ನೀವೆಷ್ಟು ಲೇಟ್ ಮಾಡ್ತೀರೋ ಅಷ್ಟು